ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣಾ ಪ್ರಚಾರಕ್ಕೆ ಇಂದು ತೆರೆಬಿದ್ದಿದೆ. ನಾಳೆ ಮನೆ ಮನೆ ಪ್ರಚಾರ ನಡೆಯಲಿದ್ದು, ನಾಡಿದ್ದು ಮತದಾನ ನಡೆಯಲಿದೆ. ಅಬ್ಬರದ ಚುನಾವಣಾ ಪ್ರಚಾರದ ನಡುವೆ ಜಾತಿ ಜನಗಣತಿಯ ಅಸ್ತ್ರವನ್ನು ಮತ್ತೆ ಕಾಂಗ್ರೆಸ್ನವರು ಪ್ರಯೋಗಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಎರಡೂ ರಾಜ್ಯಗಳಲ್ಲಿ ಅನ್ನುವಂಥ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಮಹಾರಾಷ್ಟ್ರ ಗೆಲ್ಲಲು ಬಿಜೆಪಿ ಕಾಂಗ್ರೆಸ್ ಕಾಳಗ. ಮ್ಯಾಜಿಕ್ ನಂಬರ್ ತಲುಪಲು ದೋಸ್ತಿ ತಂತ್ರ. 288 ಕ್ಷೇತ್ರಗಳನ್ನ ಹೊಂದಿರುವ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಹಾಗೂ ಮಹಾವಿಕಾಸ್ ಅಘಾಡಿ ನಡುವೆ ಬಿಗ್ ಫೈಟ್ ನಡೆದಿದೆ. ಮಹಾಯುತಿ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಚಾರ ನಡೆಸಿದ್ದಾರೆ. ನವಿ ಮುಂಬೈನಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಮಾವೇಶದಲ್ಲಿ ನಡ್ಡಾ ಮಾತನಾಡಿ ಮಹಾವಿಕಾಸ್ ಅಘಾಡಿ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂತ ಗುಡುಗಿದ್ರು. जहां तक महाविकास अघाड़ी का सवाल है, बड़े स्पष्ट शब्दों में उनके पास कोई मुद्दा नहीं है. सिर्फ सत्ता के लिए और कुर्सी पर बैठने के लिए वो आतुर हैं और उसी के लिए वो सारी योजनाएं बनाते हैं. बांटने का काम तो उन्होंने किया है. जो बाबा साहब अम्बेडकर के संविधान को न मानते हों, जो तुष्टीकरण की राजनीति करते हों, अपीजमेंट की राजनीति करते हों और जो धर्म के आधार पर आरक्षण देने की बात करते हों, वह बांटने का काम तो उन्होंने पकड़ा है. मोदी जी का मंत्र है सबका साथ, सबका विकास, सबका विश्वास, सबका प्रेम. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ವಿರುದ್ಧ ಪ್ರಕರಣ ದಾಖಲು ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. It is only to mislead the people of Maharashtra in order to get the votes of Maharashtra. He is telling lie. It is telling lie. It is a false advertisement given by the Maharashtra government. ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್. ಎರಡನೇ ಹಂತದ ಮತದಾನಕ್ಕೆ ಜಾರ್ಖಂಡ್ ರೆಡಿ. 38 ಕ್ಷೇತ್ರದ ಮತದಾರರ ಮೇಲೆ ನಾಯಕರ ಕಣ್ಣು. ಒಟ್ಟು 81 ಕ್ಷೇತ್ರಗಳಿರುವ ಜಾರ್ಖಂಡ್ ವಿಧಾನಸಭೆಗೆ ಕಳೆದ ವಾರ ಮೊದಲ ಹಂತದಲ್ಲಿ 43 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಉಳಿದ 38 ಕ್ಷೇತ್ರಗಳಿಗೆ ನವೆಂಬರ್ 20ರಂದು ಮತದಾನ ನಡೆಯಲಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಕಡೇ ದಿನ ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿಗಳು ಮತಯಾಚನೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸಾಹಿಬ್ಗಂಜ್ನಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತಯಾಚಿಸಿದ್ರೆ, ರಾಜ್ಮಹಲ್ ಹಾಗೂ ಜಮ್ತಾರಾ ಕ್ಷೇತ್ರದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭರ್ಜರಿ ಕ್ಯಾಂಪೇನ್ ಮಾಡಿ ಅಭಿವೃದ್ಧಿಗೆ ಡಬಲ್ ಎಂಜಿನ್ ಸರ್ಕಾರ ಮುಖ್ಯ ಎಂದು ಕರೆ ಕೊಟ್ಟಿದ್ದಾರೆ. कांग्रेस और आरजेडी ने उस सपने को पानी फेरने का काम किया है. कांग्रेस के सांसद के घर में नोटों का पहाड़ मिल रहा है. ये पैसा मोदी जी के द्वारा झारखंड के विकास के लिए भेजा गया पैसा था. झारखंड में भारतीय जनता पार्टी की डबल इंजन सरकार आवश्यक है. ಜೆಜೆಎಂ ಪಕ್ಷದ ಪರವಾಗಿ ಡಿಯೋಘರ್ ಕ್ಷೇತ್ರದಲ್ಲಿ ಸಿಎಂ ಹೇಮಂತ್ ಸೊರೇನ್ ಚುನಾವಣಾ ಪ್ರಚಾರ ಮಾಡಿದ್ರು. ಬಿಜೆಪಿ ಸುಳ್ಳು ಭರವಸೆಗಳನ್ನ ಕೊಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ ಹಾಗೂ ಜೆಜೆಎಂ ಅಭ್ಯರ್ಥಿಗಳ ಪರವಾಗಿ ತೆಲಂಗಾಣ ಡಿಸಿಎಂ ಬ್ಯಾಹಟ್ಟಿ ವಿಕ್ರಮಾರ್ಕ ಮಲ್ಲು ಕ್ಯಾಂಪೇನ್ ಮಾಡಿದ್ರು. ಕಡೆ ದಿನ ಮುಂಬೈ ಹಾಗೂ ರಾಂಚಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಯುಪಿಎ ಸರ್ಕಾರ ಕಾಸ್ಟ್ ಸೆನ್ಸಸ್ ಮಾಡುವ ಉದ್ದೇಶ ಹೊಂದಿತ್ತು, ಆದರೆ ಅದನ್ನು ಪೂರ್ಣ ಮಾಡಲು ಆಗಲಿಲ್ಲ. ಅದು ನಮ್ಮ ಮಿಸ್ಟೇಕ್ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಆಡಳಿತ ಇರುವ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಆಗಿದ್ದು, ಸಾರ್ವಜನಿಕ ಚರ್ಚೆಗೆ ಒಳಪಡಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಜಾರ್ಖಂಡ್ನಲ್ಲೂ ಜಾತಿ ಜನಗಣತಿ ಮಾಡ್ತೇವೆ ಎಂದು ಭರವಸೆ ನೀಡಿದ್ದಾರೆ. UPA and Congress came out with the idea of a caste census, and I consider it a mistake that we did not implement it then. I consider it a mistake. We have a government in Telangana and we have a government in Karnataka. We are doing a detailed and we are preparing the questions of the caste census. We have a very clear vision for the caste census, that when we implement the caste census, which we will do, as I have committed in the Lok Sabha, and we will do in Jharkhand, it will be a huge step
in the transformation and the development of this country. ನಾಳೆ ಮನೆ ಮನೆ ಪ್ರಚಾರ ನಡೆಯಲಿದ್ದು ಮತದಾರನ ಮನೆ ಬಾಗಿಲಿಗೆ ತೆರಳಿ ಅಭ್ಯರ್ಥಿಗಳು ಮತದಾರರ ಆಶೀರ್ವಾದ ಕೇಳಲಿದ್ದಾರೆ. ನವೆಂಬರ್ 23ರಂದು ಮಹಾರಾಷ್ಟ್ರ, ಜಾರ್ಖಂಡ್ ರಾಜ್ಯಗಳ ಜೊತೆಗೆ ಹಲವಾರು ಕ್ಷೇತ್ರಗಳ ಉಪಚುನಾವಣಾ ಭವಿಷ್ಯವೂ ಹೊರಬೀಳಲಿದೆ. ಯಾರ್ಯಾರು ಗೆದ್ದು ಬೀಗ್ತಾರೆ ಅನ್ನೋದಕ್ಕೆ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.